ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ನಾಯಿಗೆ ಅಂಜಲಿ ನೀ ನನ್ನ ಅಂಬಲಿ ನಾಯಿಗೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ವೇಗಿ ನೀನಿತ್ತ ಕಾಯ ನೀನಿತ್ತ ಕಾಯ ನಿನ್ನ ಕೈಲೇ ಮಾಯ ಆಗುವುದು ಹೋಗುವುದು ಕಾಣೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿಯಲ್ಲಿಟ್ಟರು ನಾನಂತೂ ನಿನ್ನೆನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಯಲ್ಲಿಟ್ಟರು ನಾನಂತೂ ನಿನ್ನೆನ್ನಲಾರೆ ಸಾರಂಗ ಮನಗೆ ಸಾರಂಗ ಮನಕ್ಕೆ ನೂರಾರು ಹರಕೆ ಕುಂಡಿದ್ದು ನಮಿಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಕೊಲೆ ಆಪಾದನೆಗೆ ಒಳಗಾದ ರಾಜಶ್ರೀಯನ್ನು ಬರಮಾಡಿ. ರಾಜಶ್ರೀ ಹಾಜ್ರೆ ರಾಜಶ್ರೀ ಹಾಜ್ರೆ ರಾಜಶ್ರೀ ಹಾಜ್ರೆ ಈ ಗ್ರಂಥವನ್ನು ಮುಟ್ಟಿ ಸತ್ಯವನ್ನೇ ಹೇಳುತ್ತೇನೆ ಎಂದು ಹೇಳಿ. ನಾನು ಸತ್ಯವನ್ನೇ ಹೇಳ್ತೇನೆ. ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಹಾ, ನಿಮ್ಮ ಹೆಸರು? ನನ್ನ ಹೆಸರು ರಾಜಶ್ರೀ. ನಿಮ್ಮ ತಂದೆಯವರ ಹೆಸರು? ವಿನೋದ್ ರಾವ್. ನಿಮ್ಮ ಮನೆತನದ ಹೆಸರು? ಭೀಷಣ ಅವ್ರ ಮನೆಯವರು. ನಿಮ್ಮ ಹುಟ್ಟಿದ ಊರು ಯಾವುದು? ಬೆಂಗಳೂರು.
ಕೊಲೆಯಾದ ರಾಜೇಂದ್ರನಿಗೂ ನಿಮಗೂ ಇರುವ ಸಂಬಂಧ? ಪತಿ ಪತ್ನಿಯರ ಸಂಬಂಧ. ಅಂದರೆ ರಾಜೇಂದ್ರ ನಿಮ್ಮ ಪತಿ? ಹೌದು. ಹಾಗಾದರೆ ನಿಮ್ಮ ಪತಿ ರಾಜೇಂದ್ರನನ್ನು ನೀವೇ ಕೊಲೆ ಮಾಡಿದ್ರ? ಎಸ್ ಸರ್. ಹಾ, ಈ ಪಾಯಿಂಟ್ ಅನ್ನು ದಾಖಲೆ ಮಾಡಿಕೊಳ್ಳಿ. ರಾಜೇಂದ್ರನ ಕೊಲೆ ನಡೆದ ಮನೆಯಲ್ಲಿ 2 ಕೊಲೆಗಳು, ಅದೇ ಮನೆಯಿಂದ ಸ್ವಲ್ಪ ದೂರದ ಮನೆಯಲ್ಲಿ ಮತ್ತೊಂದು ಕೊಲೆಯು ಹಾಗೆ ನಡೆದು ಹೋಗಿಬಿಟ್ಟಿದೆ. ಈ ಎಲ್ಲ ಕೊಲೆಗಳಿಗೂ ನೀನೇ ಕಾರಣರಾಗಿರುವಲ್ಲವೇ? ನೋ, ಇನ್ನುಳಿದ ಕೊಲೆಯನ್ನ ನಾನು ಮಾಡಿಲ್ಲ. ರಾಜೇಂದ್ರನ ಕೊಲೆ ನಡೆದ ಸಮಯಕ್ಕೆ ಸರಿಯಾಗಿ ಇನ್ನುಳಿದ 3 ಕೊಲೆಗಳು ನಡೆದಿವೆ ಎಂದು ಊಹಿಸಲಾಗಿದೆ. ಅಂದ ಮೇಲೆ ಈ ಎಲ್ಲ ಕೊಲೆಗಳನ್ನು ನೀನೇ ಮಾಡಿರಲೇಬೇಕು ಅಲ್ಲವೇ? ಇರ್ಬೋದು ಸರ್. ಇನ್ನುಳಿದ ಕೊಲೆಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಹಾಗಂತ ಹೇಳುವುದಕ್ಕೆ ನಿನ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿ ಏನಾದರೂ ಇದೆಯಾ? ಅದು ನನ್ನಲ್ಲಿ ಯಾವ ಬಲವಾದ ಸಾಕ್ಷಿಯೂ ಇಲ್ಲ ಸರ್. ಹಾ, ಹೋಗ್ಲಿ. ಆ ಕೊಲೆ ಮಾಡಲು ಉಪಯೋಗಿಸಿದ ಆಯುಧ ಯಾವ್ದಾದ್ರು ಅಂತ ಹೇಳ್ತೀಯಾ? ಬಂದೂಕಿನಿಂದ ಹೊಡೆದು ಅವರನ್ನ ಕೊಲೆ ಮಾಡಿದೆ. ಆ ಬಂದೂಕು ಯಾರ್ದು ಅಂತ ನಿನಗೆ ಗೊತ್ತೇ? ಇಲ್ಲ ಸರ್. ನೋಡಿ, ನಾನು ರಾಜೇಂದ್ರನನ್ನ ಮದುವೆ ಆಗಿದ್ರು ಕೂಡ ಆ ಊರಿನಲ್ಲಿ ಕಾಲ ಕಳೆದಿದ್ದು ತುಂಬಾ ಕಡಿಮೆ. ಹಾಗಾಗಿ ಆ ಊರಲ್ಲಿ ನನಗೆ ಯಾರ ಪರಿಚಯವೂ ಅತಿ ಕಡಿಮೆ ಸರ್. ಹಾ, ಬೇರೆಯವರ ಬಂದೂಕು ನಿನ್ನ ಕೈ ಸೇರಿದ ಬಗ್ಗೆ ಹೇಗೆ ಹೇಳುವೆ? ನನ್ನ ಪತಿಯ ಅಕ್ಕ ಇದ್ದಾರಲ್ಲ, ಅವರ ಕೈಯಲ್ಲಿಂದ ನನ್ನ ಕೈಗೆ ಸೇರ್ತು. ಅವರು ಕೂಡ ಆ ರುದ್ರನನ್ನ ಅದೇ ತಕ್ಷಣ ಆ ಬಂದೂಕಿನಿಂದ ಕೊಲೆ ಮಾಡಿ ಅದನ್ನ ಮನೆಗೆ ತೆಗೆದುಕೊಂಡು ಬಂದಿದ್ರು. ಹಾ, ಹಾಗಾದ್ರೆ ಉಳಿದ ಕೊಲೆಯನ್ನು ನೀನು ಅದೇ ಬಂದೂಕಿನಿಂದಲೇ ಮಾಡಿದೆಯಾ? ಇಲ್ಲ ಇಲ್ಲ, ನಾನು ರಾಜೇಂದ್ರನ ಮಾತ್ರ ಕೊಲೆ ಮಾಡಿದ್ದು. ನೋ 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 ನೋ, ನೀನು ಸತ್ಯವನ್ನೇ ಮರೆಮಾಚುತ್ತಿರುವೆ. ಸರ್, ನಾನು ನಿಮಗೆ ಸುಳ್ಳನ್ನು ಹೇಳಿ ಸಾಧಿಸುವುದಾದ್ರೂ ಏನಿದೆ ಸರ್? ರಾಜೇಂದ್ರನ ಕೊಲೆ ಮಾಡಿದ ಮನೆಗೆ ಚಂದ್ರು ಪೊಲೀಸರನ್ನು ಕರೆ ತಂದಾಗ ಕೊಲೆ ಮಾಡಲು ಉಪಯೋಗಿಸಿದ ಬಂದೂಕು ಇನ್ನು ನಿನ್ನ ಕೈಯಲ್ಲಿಯೇ ಇರುತ್ತವೆ. ಹೌದು ಸರ್. ಹಾ, ಇವರಾನ ಈ ಪಾಯಿಂಟ್ ಅನ್ನು ದಾಖಲೆ ಮಾಡಿಕೊಳ್ಳಿ. ನೋಡಮ್ಮ ರಾಜಶ್ರೀ, ನಿಮಗೂ ನಿಮ್ಮ ಪತಿ ರಾಜೇಂದ್ರನಿಗೂ ಮನೆಯಲ್ಲಿ ಆಗಾಗ ಜಗಳವೇನಾದ್ರೂ ನಡೀತಿತ್ತಾ? ನೋಡಿ ಸರ್, ಅವರು ನನ್ನ ಪತಿಯೇ ಇರಬಹುದು, ಆದ್ರೆ ಅವರ ಮನೆತನದ ಎಷ್ಟೋ ವಿಷಯಗಳನ್ನ ನನ್ನಿಂದ ತುಂಬಾ ಮರೆಮಾಚಿ ತುಂಬಾ ಬಚ್ಚಿಟ್ಟಿದ್ರು. ಅವರು ನನಗೆ ಪತಿಯಾಗಿದ್ರು ಕೂಡ ನಮ್ಮಿಬ್ಬರ ಸಂಬಂಧ ಅಷ್ಟಕ್ಕಷ್ಟೇ ಸರ್. ಕೈ ಹಿಡಿದ ಧರ್ಮ ಪತ್ನಿಯಾದ ನಿಮ್ಮಿಂದ ನಿಮ್ಮ ಮನೆತನದ ವಿಷಯವನ್ನು ಮರೆಮಾಚಿಡಲು ಕಾರಣ ಅದೇನೋ ನನಗೆ ತಿಳಿದಿಲ್ಲ ಸರ್. ಕೈ ಹಿಡಿದ ಧರ್ಮ ಪತ್ನಿಯಾದ ರಾಜಶ್ರೀ ಅವರಿಂದ ತಮ್ಮ ಮನೆತನದ ವಿಷಯವನ್ನು ಮರೆಮಾಚಿಡಬೇಕಾದರೆ ರಾಜೇಂದ್ರನಿಗೆ ರಾಜಶ್ರೀಯ ಬಗ್ಗೆ ಸಂದೇಹವಿರಬಹುದು. ಈ ಎಲ್ಲ ವಿಚಾರ ಮಾಡಲಾಗಿ ರಾಜೇಂದ್ರ ಮತ್ತು ರಾಜಶ್ರೀಯ ನಡುವಿನ ಸಂಬಂಧ ನಿಗೂಢವಾಗಿತ್ತು. ಆ ವಿಚಾರವೇ ಈ ಎಲ್ಲ ಕೊಲೆಗೆ ಕಾರಣವಾಗಿ ಬಿಟ್ಟಿದೆ. ಮೇಲಾಗಿ ರಾಜಶ್ರೀ ಏನನ್ನೂ ಕೋರ್ಟಿಗೆ ಸರಿಯಾಗಿ ಹೇಳುತ್ತಿಲ್ಲ. ಈ ಎಲ್ಲ ವಿಚಾರ ಮಾಡಲಾಗಿ ಒಂದೇ ಸಮಯಕ್ಕೆ ನಡೆದ ಈ ಎಲ್ಲ ಕೊಲೆಗೂ ರಾಜಶ್ರೀಯೇ ಕಾರಣಳು ಎನ್ನುವುದು ಮೇಲಾಗಿಯೇ ತೋರುತ್ತದೆ. ಅಷ್ಟಾಗಿ ಅವಳು ನಾನು ಈ ಕೊಲೆಯನ್ನು ಮಾಡಿಲ್ಲ ಎಂದು ಹೇಳುವುದಕ್ಕೆ ಅವಳಲ್ಲಿ ಪ್ರತ್ಯಕ್ಷ ಸಾಕ್ಷಿಯೂ ಇಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಕೊಲೆ ನಡೆಯಲು ಮುಖ್ಯ ಕಾರಣವೇನೆಂದು ಸರಿಯಾಗಿ ವಿಚಾರಿಸದೆ ರಾಜಶ್ರೀ ಮತ್ತು ರಾಜೇಂದ್ರ ದಾಂಪತ್ಯ ಜೀವನ ಅನ್ಯೋನ್ಯವಾಗಿರಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಈ ಎಲ್ಲ ಕೊಲೆ ನಡೆದಿವೆ ಎಂಬ ಊಹೆ ತುಂಬಾ ದೊಡ್ಡ ತಪ್ಪು ಯುವರ್ ಆನರ್. ತಾವು ಕೋರ್ಟಿಗೆ ಏನು ತಿಳಿಸಬೇಕೆಂದಿರೋ ಆಮೇಲೆ ತಿಳಿಸುವರಂತೆ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಮೈ ಲಾರ್ಡ್. ತಾವು ಇನ್ನೇನಾದರೂ ಕೇಳುವುದಿದೆ? ಎಸ್ ಯುವರ್ ಆನರ್. ತಾವೀಗ ತಮ್ಮ ವಿಚಾರಣೆಯನ್ನು ಮುಂದುವರೆಸಿ. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ರಾಜಶ್ರೀಯು ಒಮ್ಮಿಂದೊಮ್ಮೆಲೆ ರಾಜೇಂದ್ರನನ್ನು ಕೊಲೆ ಮಾಡಬೇಕಾದರೆ ಅವಳಿಗೆ ರಾಜೇಂದ್ರನ ಬಗ್ಗೆ ಏನೋ ಸಂಬಂಧವಿರಬಹುದೆಂದು ನಮಗೆ ತಿಳಿದು ಬಂದಿದೆ. ಒಂದೇ ಮನೆಯಲ್ಲಿ ನಡೆದ ಈ 3 ಕೊಲೆಗೂ ಅದೇ ಮತ್ತೊಂದು ಮನೆಯಲ್ಲಿ ನಡೆದ ಶ್ರೀಮಂತ ವ್ಯಕ್ತಿಯ ಕೊಲೆಗೂ ಏನೋ ನಿಗೂಢವಾದ ಸಂಬಂಧವಿತ್ತೆಂದು ನಮಗೆ ತಿಳಿದು ಬಂದಿದೆ. ಅದನ್ನು ಕೋರ್ಟಿನಿಂದಲೂ ನಿವೇದಿಸಲು ನಮಗೆ ಸಮಯಾವಕಾಶ ನೀಡಬೇಕು ಯುವರ್ ಆನರ್. ಅವಶ್ಯವಾಗಿ ಹೇಳಿ ಯುವರ್ ಆನರ್. ಕೊಲೆಯಾದ 4 ಜನರಲ್ಲಿ 3 ಜನರು ರಾಜಶ್ರೀಗೆ ತುಂಬಾ ಹತ್ತಿರದವರು. ಹೊರಗೆ ಕೊಲೆಯಾದ ಇನ್ನೊಬ್ಬ ವ್ಯಕ್ತಿ ಮಾತ್ರ ಹೊರಗಿನವರು. ರಾಜಶ್ರೀ ಅವರ ಹೇಳಿಕೆಯ ಪ್ರಕಾರ ಹೊರಗಿನ ವ್ಯಕ್ತಿಯ ಕೊಲೆಗೆ ರಾಜೇಂದ್ರನ ಅಕ್ಕನೇ ಕಾರಣಳೆಂದು ಹೇಳುತ್ತಾಳೆ, ಅಲ್ಲವೇನಮ್ಮ? ಹೌದು ಸರ್. ಹಾ ಯುವರ್ ಆನರ್, ಒಮ್ಮಿಂದೊಮ್ಮೆಲೆ ರಾಜೇಂದ್ರನ ಅಕ್ಕನು ಹೊರಗಿನ ವ್ಯಕ್ತಿಯನ್ನು ಕೊಲೆ ಮಾಡಬೇಕಾದರೆ ಹೊರಗೆ ಕೊಲೆಯಾದ ವ್ಯಕ್ತಿಗೂ
ರಾಜಶ್ರೀಗೂ ಏನೋ ನಿಗೂಢವಾದ ಸಂಬಂಧವಿತ್ತೆಂದು ತಿಳಿದು ಬರುತ್ತದೆ. ಈ ವಿಷಯ ರಾಜೇಂದ್ರನಿಗೆ ಹೇಗೋ ತಿಳಿದಿದೆ. ಅದಕ್ಕಾಗಿ ಅವರಿಬ್ಬರ ದಾಂಪತ್ಯ ಜೀವನ ಅಷ್ಟಕ್ಕಷ್ಟೇ ಇತ್ತು ಅಂತ ತೋರುತ್ತದೆ. ಈ ವಿಚಾರ ಹೇಗೋ ರಾಜೇಂದ್ರನ ಅಕ್ಕನಿಗೂ ತಿಳಿದಿದೆ. ಹಾಗಾಗಿ ರಾಜಶ್ರೀ ಹೊರಗೆ ಸಂಬಂಧ ಹೊಂದಿದ ವ್ಯಕ್ತಿಯನ್ನು ಕೊಲೆ ಮಾಡಲು ಮುಂದಾಗಿದ್ದಾಳೆ. ಈ ವಿಷಯ ಹೇಗೋ ರಾಜಶ್ರೀಗೆ ತಿಳಿದು ಬಿಟ್ಟಿದೆ. ಅದಕ್ಕಾಗಿ ರಾಜಶ್ರೀ ರಹಸ್ಯವಾಗಿ ಅವಳಿಂದ ಬಂದೂಕನ್ನು ಪಡೆದುಕೊಂಡು ಅವಳನ್ನೇ ಕೊಲೆ ಮಾಡಲು ಮುಂದಾಗಿ ಬಿಟ್ಟಿದ್ದಾಳೆ. ಆಗ ಅವಳ ಸಹಾಯಕ್ಕಾಗಿ ಬಂದ ಉಳಿದ ವ್ಯಕ್ತಿಗಳ ಕೊಲೆಯನ್ನೂ ಮಾಡಿ ಮುಗಿಸಿದ್ದಾಳೆ. ಇವರಾನ ಸತ್ತ ಗಂಡನನ್ನು ಮರಳಿ ಪಡೆದು ಮುತ್ತೈದಿತನವನ್ನು ಪಡೆದಂತ ಮಹಾಸತಿ ಸಾವಿತ್ರಿ ಅಂತವರು ಬಾಳಿ ಹೋದ ಈ ಊರಿನಲ್ಲಿ ಸ್ವತಃ ತಾಳಿ ಕಟ್ಟಿದ ಗಂಡನನ್ನೇ ಕೊಲೆ ಮಾಡುವಂತಹ ಕುಲಪಾತಕಿಯರಿದ್ದಾರೆಂದರೆ ಇದು ಹೆಣ್ಣು ಕುಲಕ್ಕೆ ಕಳಂಕ ತರುವ ವಿಷಯ. ಕಾರಣ, ಕೊಲೆ ಆಪಾದನೆಗೊಳಗಾದ ರಾಜಶ್ರೀಗೆ IPC ಸೆಕ್ಷನ್ 203 ಪ್ರಕಾರ ಮರಣ ದಂಡನೆಯನ್ನು ವಿಧಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ನನ್ನ ವಾದವನ್ನು ಮುಗಿಸುತ್ತೇನೆ. ದಟ್ಸ್ ಆಲ್ ಮೈ ರಾವ್. ತಾವು ಇನ್ನೇನಾದರೂ ಕೇಳುವುದೇ? ಥ್ಯಾಂಕ್ ಯು ಮೈ ಲಾರ್ಡ್. ಯುವರ್ ಆನರ್, ನಿರಪರಾಧಿಯಾದ ರಾಜಶ್ರೀಯ ಸುತ್ತ ಕತೆ ಕಲ್ಪನೆ ಕಟ್ಟಿ ಹೇಳಿದ ನಮ್ಮ ಸಹೋದ್ಯೋಗಿ ವಕೀಲರ ಶೈಲಿ ತುಂಬಾ ಮೋಹಕವಾಗಿದೆ ಯುವರ್ ಆನರ್. ಸುಳ್ಳಿನ ಬೊಂಬೆಗೆ ಸತ್ಯದ ಕವಚ ತೊಡಿಸುವುದಷ್ಟೇ ವಕೀಲರ ವೃತ್ತಿ ಎಂದು ತಿಳಿದಂತೆ ತೋರುತ್ತದೆ ಯುವರ್ ಆನರ್. ಸುಳ್ಳನ್ನು ಸತ್ಯಕ್ಕಿಂತಲೂ ಮನೋಹರಕವಾಗಿ ವರ್ಣಿಸುವ ವಕೀಲರಿರುವುದರಿಂದ ಈ ದೇಶದಲ್ಲಿ ಸತ್ಯ ಸುಳ್ಳಿನ ಕೈಲಿ ಸಿಕ್ಕು ಒದ್ದಾಡುತ್ತಿದೆ ಯುವರ್ ಆನರ್. ನಮ್ಮ ಸಹೋದರ ವಕೀಲರು ನೇರವಾದ ವಿಷಯಕ್ಕೆ ಬರದೆ ಇಡೀ ವಕೀಲ ವೃತ್ತಿಯನ್ನೇ ಅವಹೇಳನಗೈಯುತ್ತಿದ್ದಾರೆ. ಹೀಗೆ ವಕೀಲ ವೃತ್ತಿಗೆ ಅವಹೇಳನ ಮಾಡಿದ್ದಕ್ಕಾಗಿ ನ್ಯಾಯಾಲಯದೆದುರು ಕ್ಷಮೆ ಕೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನೋ ನೋ ಯುವರ್ ಆನರ್, ನಾನು ಇಂದಿನ ವಕೀಲರ ಭಾವನೆಯನ್ನು ಬಿಡಿಸಿ ಹೇಳಿದ ಹೊರತು ವಕೀಲ ವೃತ್ತಿಯನ್ನು ಅವಹೇಳನೆ ಮಾಡಲಿಲ್ಲ ಯುವರ್ ಆನರ್. ತಾವೀಗ ನೇರ ವಿಷಯಕ್ಕೆ ಬನ್ನಿ. ಹಾ, ಎಸ್ ಯುವರ್ ಆನರ್. ಹಾ, ನೋಡಮ್ಮ ರಾಜಶ್ರೀ, ಈ ಕೊಲೆಯನ್ನು ನೀನು ಉದ್ದೇಶಪೂರ್ವಕವಾಗಿ ಮಾಡಿರುವೆಯಾ? ಇಲ್ಲ ಸರ್, ಉದ್ದೇಶಪೂರ್ವಕವಾಗಿ ನಾನು ಈ ಕೊಲೆಯನ್ನ ಮಾಡಿಲ್ಲ. ಹಾ, ಮತ್ತೆ ನನ್ನ ಜೀವದ ಬಯಕೆ, ನನ್ನ ಆತ್ಮ ರಕ್ಷಣೆಗಾಗಿ ನಾನೇ ಈ ಕೊಲೆಯನ್ನ ಮಾಡಿದ್ದು ಸತ್ಯ ಸತ್ಯ ಸತ್ಯ. ಹಾ, ಯು ಆರ್ ಕರೆಕ್ಟ್ ಯುವರ್ ಆನರ್. ಪ್ರತಿ ವ್ಯಕ್ತಿಗೂ ತನ್ನ ಪ್ರಾಣಕ್ಕಿಂತಲೂ ಪ್ರಿಯವಾದ ವಸ್ತು ಬೇರೇನೂ ಇಲ್ಲ ಎಂದು ನಮ್ಮ ವಕೀಲರಿಗೆ ಗೊತ್ತಿರಲೇಬೇಕಲ್ಲವೇ? ಸತಿ ಸಾವಿತ್ರಿಯ ನೆನಪನ್ನು ತಂದುಕೊಂಡು ಹೆಣ್ಣಿನ ಘನತೆ ಗೌರವವನ್ನು ಕೊಂಡಾಡಿದ ಅವರ ನೀತಿಗೆ ನಾನು ಕೂಡ ತಲೆಬಾಗುತ್ತೇನೆ ಯುವರ್ ಆನರ್. ಆದರೆ ಇಂದಿನ ಮುಂದುವರೆದ ಸಮಾಜ ಹೆಣ್ಣನ್ನು ಯಾವ ಯಾವ ರೀತಿ ಘೋಷಣೆ ಮಾಡುತ್ತಾರೆ ಎಂಬುದನ್ನು ಕೋರ್ಟ್ನೆದರು ಸವಿಸ್ತಾರವಾಗಿ ತಿಳಿಸಲು ತಮ್ಮಲ್ಲಿ ಸಮಯ ಕೇಳುತ್ತೇನೆ ಯುವರ್ ಆನರ್. ಅವಶ್ಯವಾಗಿ ಹೇಳಿ. ಹಾ, ನೋಡಮ್ಮ ರಾಜಶ್ರೀ, ನಿನ್ನ ಜೀವನದ ಘೋರ ಕಥೆಯನ್ನು ಕೋರ್ಟ್ನೆದರು ಸವಿಸ್ತಾರವಾಗಿ ತಿಳಿಸು. ಆಯ್ತು ಸರ್. ನನ್ನ ಪತಿ ದೇವರಾದ ರಾಜೇಂದ್ರ ಮತ್ತೆ ಅವರ ತಂದೆ ಹಾಗೂ ಅವರ ಅಕ್ಕ ಅವರ ಮಾವನಿಗೆ ಒಂದು ರೀತಿ ತುಂಬ ವಿಚಿತ್ರವಾದ ಸಂಬಂಧವಿತ್ತು. ಅವರ ತಂದೆಯವರು ತನ್ನ ಮಗನಾದ ರಾಜೇಂದ್ರ ಮೇಲೆ ಬಲವಾದ ಆಸೆ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ರು. ಆದರೆ ಆ ಆಸೆಗೆ ಕನಸುಗಳಿಗೆ ಬಲವಾದ ಪೆಟ್ಟು ಒಂದು ದಿನ ಬಿದ್ದಾಗ ಅವರ ತಂದೆಯವರು ಒಂದು ದಿನ ಸಂಗಮೇಶ, ನಿನ್ನ ಚರಣಕಮಲಿ ತಲೆಬಾಗಿ ಬೇಡುವೆ ತಂದೆ. ಸಕಲ ಇಷ್ಟಾರ್ಥಗಳನ್ನು ಪರಿಪಾಲಿಸುವ ಮಹಾಪುರುಷ ನೀನು. ಸತ್ಯ, ಧರ್ಮ, ನ್ಯಾಯ, ನೀತಿ, ಮೋಸ ವಂಚನೆಯನ್ನು ಈ ಜನತೆಗೆ ತೋರಿಸಿ ಅವರು ಸುಖವಾಗಿ ಜೀವನವನ್ನು ಸಾಗಿಸುವ ಮಾಡಿಕೊಟ್ಟಿರುವ ಪರಮಾತ್ಮನೇ. ಆದರೆ ಈ ನನ್ನ ಪೂಜೆ ಪೂರ್ತಿಗಳಾಗಿರುವ ನನ್ನ ಭಕ್ತಿ ನಿನಗೆ ಕಾಣಿಸ್ತಿಲ್ವೇನಪ್ಪ? ನನಗೆ ಐಶ್ವರ್ಯ ಕೊಡು, ಅಂತಸ್ತು ಕೊಡು ಅಂತ ಕೇಳ್ತಿಲ್ಲ. ತಾಯಿಲ್ಲದ ತಪ್ಪಲಿಯಾದ ನನ್ನನ್ನು ನನ್ನ ತಮ್ಮನ್ನು ಸಾಕಿ ಬೆಳೆಸಿದ ನನ್ನ ತಂದೆ ಹಗಲು ರಾತ್ರಿ ದುಡಿದು ಈಗ ಹಾಸಿಗೆ ಹಿಡಿದಿದ್ದಾರೆ. ಆದಷ್ಟು ಬೇಗ ನನ್ನ ತಂದೆಯವರು ಗುಣಮುಖರಾಗಬೇಕು, ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸ್ಬೇಕು, ನಾವೆಲ್ಲ ಸಂತೋಷವಾಗಿರಬೇಕು ಅನ್ನೋದೇ ನಮ್ಮ ಆಸೆ. ಆ ರೀತಿ
ಆಶ್ರಯಿಸುವ ದ್ವಾರ ನಿನ್ನಲ್ಲಿಯೇ ಕೂಡಿರುವುದು ತಂದೆ, ನಿನ್ನಲ್ಲಿಯೇ ಕೂಡಿರುವುದು. ಶಾಂತ, ಅದೇಕೋ ಇತ್ತಿತ್ತಲಾಗಿ ನನ್ನ ಬೇರೆ ಉಲ್ಬಣ ಎತ್ತ ನಿನ್ನ ಮುತ್ತಿನಂತ ನಿನ್ನೆರಡು ಮಕ್ಕಳನ್ನು ನನ್ನ ಕೈಯಿತ್ತು ಹೋದಿಯಾ ಈ ಲೋಕತರ ಭಾರತದ ಆರ ನಾರಿಯರ ಹಿರಿಯ ಆಸೆಯಂತೆ ಮುತ್ತೈದು ಸಾವನ್ನು ಪಡೆದ ನೀನೆ ಧನ್ಯವತಿ ಶಾಂತ, ನೀನೆ ಧನ್ಯವತಿ. ನನ್ನದಂತಿರುವ ನಿನ್ನೆರಡು ಮಕ್ಕಳನ್ನು ಸಲುವ ಭಾರ ನನಗೆ ಬಂದು ಒದಗಿದೆ ಈ ಗತಿ ಶಾಂತ. ನಿನ್ನ ಮಗ ರಾಜೇಂದ್ರನನ್ನು ಚೆನ್ನಾಗಿ ಓದಿಸಿ ನಿನ್ನ ಮಗ ರಾಜೇಂದ್ರನ ಬಗ್ಗೆ ನಾನಿಟ್ಟ ಆಸೆ ಎಲ್ಲಿ ಮಟುಕ ಆಗುವುದು ಎಂಬ ಭಯ ನನ್ನನ್ನು ಕಾಡ್ತಿದ್ದೇನಮ್ಮ, ನನ್ನನ್ನು ಕಾಡುತ್ತದೆ. ಆದರೆ ಅಪ್ಪಾಜಿ, ಏನಾಯ್ತಪ್ಪಾಜಿ? ಏನಾಗಿಲ್ಲ ಬಿಡಮ್ಮ. ಅಪ್ಪಾಜಿ, ನಿಮ್ಮ ಆರೋಗ್ಯ ಸರಿಯಿಲ್ಲ, ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಅಂತ ಆ ಡಾಕ್ಟರ್ ಹೇಳಿದ್ದು ಮರೆತು ಬಿಟ್ರೆ ಅಪ್ಪಾಜಿ. ಬನ್ನಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುವಿನಂತೆ. ನನಗೇಕಮ್ಮ ವಿಶ್ರಾಂತಿ? ಡಾಕ್ಟ್ರು ಏನು ಹೇಳಿದರು ಈ ಬೇನೆಯಿಂದ ಉಳಿಯುವ ಭರವಸೆ ನನಗೆ ತೋರುತ್ತಿಲ್ಲಮ್ಮ, ನನಗೆ ತೋರುತ್ತಿಲ್ಲ. ಯಾಕಪ್ಪಾಜಿ, ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ತಾಯಿ ಇಲ್ಲದ ತಬ್ಬಲಿಯಾದ ನಮ್ಮನ್ನ ಸಾಕಿ ಬೆಳೆಸಿ ಈ ಕಷ್ಟ ಕಾರ್ಪಣ್ಯಗಳಿದ್ದಿಲ್ಲ ನಮಗೂ ತೋರಿಸ್ದೆ ಬೆಳೆಸಿದ್ದೀರಾ. ನಿಮ್ಮನ್ನು ಬಿಟ್ಟಿರುವ ಶಕ್ತಿ ನಮ್ಮಲ್ಲಿಲ್ಲ ಅಪ್ಪಾಜಿ, ಇಲ್ಲ. ಅದೇನಿಲ್ಲ ಬಿಡಮ್ಮ. ಕಷ್ಟ ಸುಖಗಳೆಂಬ ನೂಲನ್ನು ಸೇರಿಸಿ ಹೆಣದ ಬದುಕೆಂಬ ಹಾಸಿಗೆ ಮೇಲೆ ಕುಳಿತ ಮಾನವನ ಬದುಕು ಶಾಶ್ವತದಲ್ಲಮ್ಮ, ಶಾಶ್ವತದಲ್ಲ. ಬದುಕಬೇಕೆಂಬ ಹಾಸಿಗೆಯನ್ನು ತೊರೆತು ತೆರಳಲೇಬೇಕಮ್ಮ, ತೆರಳಲೇಬೇಕು. ಅಪ್ಪಾಜಿ, ನಿಮ್ಮ ಮಾತಿನಲ್ಲಿ ಏನೋ ಸತ್ಯಾಂಶವಿದೆ. ನೀವು ಮಾತನಾಡುತ್ತಿರುವ ಈ ನಿಮ್ಮ ಮಾತುಗಳು ನನ್ನ ಧೃತಿಗೆಡಿಸುತ್ತಿರುವುದು. ಈ ನಿಮ್ಮ ಮಾತುಗಳನ್ನು ಮಾತನಾಡ್ತಿದ್ರೆ ನಾನು ಏನು ಹೇಳಬೇಕೆನ್ನುವುದು ನನಗೆ ತೋಚಿದಂತೆ ಆಗಿದೆ ಅಪ್ಪಾಜಿ. ಆದರೆ ಆ ಸಂಗಮೇಶ್ವರನಲ್ಲಿ ಬೇಡಿಕೊಳ್ಳೋದು ಒಂದೇ, ಈ ನಮ್ಮ ಮನೆಗೆ ಯಾವುದೇ ತೊಂದರೆ ಬಾರದಾಗಿ ಬೇಡ್ಕೊಳ್ಳಿ ಅಂತ. ಪುನಃ ವಿಶೇಷವಾಗಿ ಆ ಸಂಗಮೇಶ್ವರಿಗೆ ಪೂಜೆ ಮಾಡ್ತೀನಿ ಅಪ್ಪಾಜಿ, ಪೂಜೆ ಮಾಡ್ತೀನಿ. ಆ ಶ್ರೀ ಗುರು ಬಾಲಲೀಲ ಸಂಗಮೇ ಸಜ್ಜನಿಗೆ ಪೂಜೆ ಸಲ್ಲಿಸಿ ನಿನ್ನದೊಂದು ಮಾತು ಕೇಳಿ ನಿನ್ನಮ್ಮ ನಡೆಸಿಕೊಡುವೆ. ಅಪ್ಪಾಜಿ, ನಿಮ್ಮ ಮಾತಿಗೆ ನಾನು ಎಂದಾದರೂ ಒಲ್ಲೆ ಅಂತ ಹೇಳಿದ್ದೇನೆ? ನಿಮ್ಮ ಮಾತನ್ನು ಯಾವತ್ತಾದರೂ ತಿರಸ್ಕಾರ ಮಾಡಿದ್ದೇನೆ? ಹಾಗೇನಿಲ್ಲಮ್ಮ, ಏಕೋ ಕೇಳಬೇಕೆನಿಸ್ತಿದೆ, ಕೇಳಿದಷ್ಟೇ. ಹೇಳಪ್ಪಾಜಿ, ಆ ನಿನ್ನ ಮನಸ್ಸಿನ ಅಭಿಲಾಷೆನೂ ನಾನು ಏನೇ ಇದ್ರೂ ತೀರಿಸ್ತೀನಿ. ಹಾಗಂತ ನನಗೆ ವಚನ ಕೊಡುವೇನಮ್ಮ? ಅಪ್ಪಾಜಿ, ತಂದೆ ತಾಯಿಗಳ ಪಾದದಲ್ಲಿ ಕೈಲಾಸವೇ ಅಡಗಿದೆ ಎಂದು ಧರ್ಮಶಾಸ್ತ್ರ ಹೇಳುತ್ತೆ. ಆ ಪಾದ ಸಾಕ್ಷಿ ಮುಟ್ಟಿ ಹೇಳ್ತಿದ್ದೀನಿ ಅಪ್ಪಾಜಿ, ಆ ನಿಮ್ಮ ಮಾತು ಏನೇ ಇದ್ರು ನಾನು ನಡೆಸ್ಕೊಡ್ತೀನಿ. ನನ್ನ ಮಗ ರಾಜೇಂದ್ರನನ್ನು, ನಿನ್ನ ತಮ್ಮ ರಾಜೇಂದ್ರನನ್ನು ಚೆನ್ನಾಗಿ ಓದಿ ಅವನನ್ನು ಯಾವುದಾದರೂ ದೊಡ್ಡ ನೌಕರಿಗೆ ಸೇರಿಸುವ ಭಾರ ನಿನಗೂ ಮತ್ತು ಸೋಮುಗೂ ಸೇರಿತಪ್ಪ, ನಿನಗೂ ಮತ್ತು ಸೋಮುಗೂ ಸೇರಿತು. ಅಪ್ಪಾಜಿ, ನಿಮ್ಮ ಆಸೆ ನನ್ನ ಆಸೆ. ನೀವಲ್ಲದೆ ನನ್ನ ತಮ್ಮ, ಆತನಿಲ್ಲದೆ ಬೇರೆ ಇನ್ಯಾರಪ್ಪ ಇದ್ದಾರೆ ನನಗೆ? ಆಗಲಿ ಅಪ್ಪಾಜಿ, ನಾನು ಅಕ್ಕನಾಗದೆ ನನ್ನ ತಾಯಿಯಂತೆ, ಅವನ ನನ್ನ ಮಗನಂತೆ ಏನೂ ಕಷ್ಟ ಬಾರದಾಗಿ ಅವನ ಚೆನ್ನಾಗಿ ಓದಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿ ಈ ಪ್ರಪಂಚಕ್ಕೆ ದೊಡ್ಡ ವ್ಯಕ್ತಿಯನ್ನಾಗಿ ನಾನು ಮಾಡುವ ಭಾರ ನನ್ನದು. ಈ ಮನೆ ನಂದ ಗೋಕುಲದಂತೆ ನೋಡಿಕೊಳ್ಳುವ ಭಾರ ನನ್ನದು. ಈಗ ನಿಮಗೆ ನೆಮ್ಮದಿ ಆಯ್ತಾ ಅಪ್ಪಾಜಿ? ಬೇಡ ಮಗು, ಬೇಡ ಮಗು. ಬೆಳೆದು ನಿಂತ ನಿನ್ನ ತಲೆಯ ಮೇಲೆ ಮಂಗಲಾಕ್ಷತೆಯನ್ನು ಹಾಕಿ ಹರಿಸಬೇಕಾದ ಈ ನಿನ್ನಪ್ಪ ನಿನ್ನ ತಲೆಯ ಮೇಲೆ ಒಂದು ಭಾರ ಹೊರುತ್ತಿರುವೇನಪ್ಪ, ಭಾರ ಹೊರುತ್ತಿರುವೆನು. ಅಪ್ಪಾಜಿ,
ಕಣ್ಣಲ್ಲಿ ನೀರೇಕೆ? ಹಾ ಯಾಕಿಲ್ಲ ಬಿಡು ಸೋಮು. ಅಕ್ಕ ಇದೇನಕ್ಕ ಇಬ್ಬರು ಸೇರಿ ಅಳುತ್ತಾ ಇದ್ದೀರಿ? ಏನಿಲ್ಲ ಬಿಡು ಸೋಮು, ಅದೆಲ್ಲ ಹಳೆ ನೆನಪು. ಹೋಗಲಿ, ನೀನು ಮನೆಯ ಬಳಿ ಏಕೆ ತಡ ಮಾಡಿದೆಪ್ಪ? ಮಾಮ, ಇಂದು ರಾಜೇಂದ್ರನ ರಿಸಲ್ಟ್ ತಿಳಿತಿದೆ ಅಂತ ತಮಗೆ ನಿನ್ನೆ ತಿಳಿಸಿರ್ಲಿಲ್ಲವೇ ಮಾಮ? ಹಾ ಹೌದು, ಏನಾಯ್ತಪ್ಪ ರಾಜೇಂದ್ರ ರಿಸಲ್ಟು? ಹಾ ಅಪ್ಪಾಜಿ, ನಾನು ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆಗಿದ್ದೇನಪ್ಪ. ಮಾಮ, ಅವನು ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದಕ್ಕಾಗಿ ಅವನ ಸ್ನೇಹಿತರಿಗೆಲ್ಲರಿಗೂ ಪೇಡೆ ಹಂಚಿ ಬರಬೇಕಾದ್ರೆ ಎಷ್ಟೊತ್ತಾಯ್ತು ಮಾಮ? ಅಕ್ಕ, ನಿನಗೆ ಬೇಡ ತಂದಿರುವೆ, ತೆಗೆದುಕೊಳ್ಳ. ಮಾವ, ನನ್ನ ತಮ್ಮ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗ್ತೇನೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ರಾಜೇಂದ್ರ, ಅಪ್ಪ, ನೀನಿನ್ನ ಶ್ರೇಯಸ್ಸಿಗೆ ನಿನ್ನ ಮಾವನೇ ಕಾರಣಪ್ಪ. ಆಗಲಿ ಅಪ್ಪ. ವಿದ್ಯಾಭ್ಯಾಸಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತಿರುವ ಈ ನಿನ್ನ ದೇವಮೂರ್ತಿ ಪಾದಗಳಿಗೆ ಮೊದಲು ಹೊಂದಿಸು ರಾಜೇಂದ್ರ, ಮೊದಲು ಹೊಂದಿಸು. ಆಗಲಿ ಅಪ್ಪ. ಮಾಮ, ಇದರಲ್ಲಿ ನನ್ನದೇನಿದೆ ಮಾಮ? ಜಗದ ಜನರ ರೀತಿ ನೀತಿಯನ್ನರಿಯದೆ ಮೊದಲು ತಂದೆ ತಾಯಿಯನ್ನು ಕಳೆದುಕೊಂಡು ಬೀದಿ ಬೀದಿ ಅಲೆದು ಭಿಕ್ಷೆ ಬೇಡಿ ತಿಂದು ತಿರುಗುತ್ತಿದ್ದ ಈ ಹಸುಳೆಯನ್ನು ತಂಗಿಯ ಮಗನೆಂಬ ಒಂದೇ ಒಂದು ಅಭಿಮಾನಕ್ಕಾಗಿ ನನ್ನನ್ನು ಈ ಮನೆಗೆ ಕರೆತಂದು ಜೋಪಾನ ಮಾಡಿದ್ರಿ. ಇಂತಹ ಕಡು ಬಡತನದಲ್ಲಿ ಕೂಡ ನಿಮ್ಮ ಮೊದಲ ಮಕ್ಕಳ ಜೊತೆ ನನಗೂ ಹಿಡಿಯನ್ನ ನೀಡಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ರಿ. ಸದಾ ನಿಮ್ಮ ಪ್ರೀತಿಯ ಮಾಮರದ ನೆರಳಿನಲ್ಲಿ ಅಡಿ ಹಿಡಿಯುವಂತೆ ಮಾಡಿದ ತಮ್ಮ ಉಪಕಾರವೇ ಇನ್ನೂ ನನ್ನ ಮೇಲೆ ಸಾಕಷ್ಟಿದೆ ಮಾಮ, ಸಾಕಷ್ಟಿದೆ. ನನ್ನ ಕೈಯಲ್ಲಿ ಏನಿದೆ ರಾಜೇಂದ್ರ ಸೋಮು? ಎಲ್ಲವೂ ಆ ದೇವರ ಲೀಲೆ. ನಿಮ್ಮ ರಾಜೇಂದ್ರನ ವಿದ್ಯಾಭ್ಯಾಸಕ್ಕಾಗಿ ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಿರುವ ಈ ನಿನ್ನ ದೇವಮೂರ್ತಿ ಪಾದಗಳಿಗೆ ಮೊದಲು ಹೊಂದಿಸು ರಾಜೇಂದ್ರ, ಮೊದಲು ಹೊಂದಿಸು. ಇಲ್ಲ ಮಾಮ, ಜೇನು ತುಂಬಿದ ಬಟ್ಟಲನ್ನು ಬರಿದು ಮಾಡಿ ಬೀದಿಗೆ ಎಸೆಯುವ ಹೀನ ಮನದವನು ನಾನಲ್ಲ ಮಾಮ. ನನಗೆ ಎಷ್ಟೇ ಕಷ್ಟಗಳು ಎದುರಾಗಿ ಬಂದರೂ ತಮಗೆ ಕೊಟ್ಟ ಮಾತಿನಂತೆ ರಾಜೇಂದ್ರನ ಓದನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆಂದು ಆ ಊಲಿಬಾಲಲೀಲ ಸಂಗಮೇಶ್ವರ ಅಜ್ಜನ ಪಾದ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಹೇಳುತ್ತೇನೆ ಮಾಮ. ಸಾಕು ಸೋಮು, ಸಾಕು. ಅತಿ ಆನಂದವಾಯ್ತಪ್ಪ ನನ್ನ ಮನಕ್ಕೆ. ರಾಜೇಂದ್ರ, ಅಪ್ಪ, ನೀನು ಚೆನ್ನಾಗಿ ಓದಿ ದೊಡ್ಡ ಸಾಹೇಬನಾದ ಮೇಲೆ ಈ ನಿನ್ನ ಮಾವನಿಗೆ ನಿನ್ನಕ್ಕ ಶೀಲವತಿನ ದಾರಿ ಹಿಡಿದು ಕೊಟ್ಟು ಅವರಿಬ್ಬರ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಡಪ್ಪ. ಆಗಲಿ ಅಪ್ಪ. ನನ್ನ ಓದಿಗಾಗಿ ಹಗಲಿರಳು ಕಷ್ಟಪಟ್ಟು ಬೆವರ ಸುರಿಸುತ್ತಿರುವ ಅಕ್ಕ ಮತ್ತು ಮಾವನವರಿಗೆ ನನ್ನ ಜೀವಿತದ ಕೊನೆಯವರೆಗೆ ನೆನೆತಿರುವೆನಪ್ಪ, ಅಪ್ಪಾಜಿ, ನೀನು ಹೇಳಿದಂತೆ ಅವರಿಬ್ಬರ ಮದುವೆ ಮಾಡುವ ಜವಾಬ್ದಾರಿ ನನಗೆ ಸೇರಿದ್ದು ಅಪ್ಪಾಜಿ, ನನಗೆ ಸೇರಿದ್ದು. ನನ್ನ ಮನದಲ್ಲಿ ಇರುವ ಆಸೆ ಇವೆರಡೇನಪ್ಪ. ಅವನೆರಡು ನಿಮ್ಮಿಗೆ ಬಿಚ್ಚಿ ಹೇಳಿ ನನ್ನ ಹೃದಯ ಹಗುರು ಮಾಡಿಕೊಂಡೆ ರಾಜೇಂದ್ರ, ನನ್ನ ಹೃದಯ ಹಗುರು ಮಾಡಿಕೊಂಡೆ. ಸೋಮು, ನನಗಿಲ್ಲಿ ಏನು ಕೆಲಸವಿಲ್ಲಪ್ಪ. ಮಾಮ, ಸುಮ್ಮನೆ ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡಿ ಮೇಮ. ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ನನಗೇಕಪ್ಪ ವಿಶ್ರಾಂತಿ? ಡಾಕ್ಟ್ರು ಏನೇ ಹೇಳಿದರು ಈ ಬೇನೆಯಿಂದ ಉಳಿಯುವ ಭರವಸೆ ನನಗೆ ತೋರುತ್ತಿಲ್ಲಪ್ಪ. ಅಪ್ಪಾಜಿ, ಅಪ್ಪಾಜಿ, ಶೀಲವತಿ, ಬೇಗ ಒಂದು ಸೋಮು, ನೀರು. ಶೀಲವತಿ, ಬೇಗ ಒಂದು ಲೋಟ ನೀರು ತೆಗೆದುಕೊಂಡು ಆಗ್ಲಿ ಮಾವ. ಮಾಮ, ನಾನು ಬೇಗನೆ ಹೋಗಿ ಡಾಕ್ಟರ್ ಕಂಡುಕೊಂಡು ಬರ್ತೀನಿ ಮಾಮ. ಬೇಡ ರಾಜೇಂದ್ರ, ಬೇಡ. ನಾನಂತೂ ಈ ಬೇನಿಯಿಂದ ಉಳಿಯುವ ಭರವಸೆ ನನಗೆ ತೋರುತ್ತಿಲ್ಲಪ್ಪ, ತೋರುತ್ತಿಲ್ಲ. ಸುಮ್ಮನೆ ಮಾತನಾಡಿ ಆಯಾಸ ಮಾಡಿಕೊಳ್ಳಬೇಡಿ ಮಮ್ಮ. ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ನನಗೆ ಬೇಕಾಗಿರುವುದು ವಿಶ್ರಾಂತಿ ಅಲ್ಲ ಸೋಮು,
ಶಿರಶಾಂತಿ. ರಾಜೇಂದ್ರ ನೀವು ಬಾ ಮಗು. ಏನಾಯ್ತಪ್ಪಾಜಿ? ಹೇಳಿ ಅಪ್ಪಾಜಿ, ಹೇಳಿ ಅಪ್ಪಾಜಿ. ಅಪ್ಪಾಜಿ ಅಪ್ಪಾಜಿ, ಇಂತಾಗುವುದೆಂದೇ ಅಂತಿಮ ಸಮಯದಲ್ಲಿ ನಿನ್ನ ಅಂತರಂಗದ ಬಯಕೆಯನ್ನು ಸಾರಿ ಹೊರಟು ಹೋದೆಯಲ್ಲಪ್ಪ. ಅಪ್ಪ, ನಮ್ಮನ್ನೆಲ್ಲ ಪರದೇಶಿಗಳನ್ನಾಗಿ ಮಾಡಿಬಿಟ್ಟು ದೂರ ಓದಿಯನಪ್ಪ, ಓದಿಯ. ಅಪ್ಪಾಜಿ ಸಹನೆ ತಂದುಕೋ ರಾಜೇಂದ್ರ, ಸಹನೆ ತಂದುಕೋ. ಹಿರಿಯರ ಪ್ರೀತಿ ಪ್ರೇಮಗಳನ್ನು ನಾವಿಷ್ಟೇ ದಿನ ಬೇಡಿ ಬಂದಿದ್ದರೆ ಯಾರೇನು ಮಾಡಲು ಸಾಧ್ಯ? ಶೀಲವತಿ, ಮಾಮರದ ಆಶಯದಲ್ಲಿ ಬೆಳೀತಿದ್ದ ಬರಡಿ ಬೆಳ್ಳಾಗಿ ಹೋಗಿರುವ ಮಲ್ಲಿಗೆ ಆಯ್ತಲ್ಲ ಮಾವ ನಮ್ಮ ಬಾಳು, ಮಲ್ಲಿಗೆ ಅಂತೆ ಆಯ್ತು ನಮ್ಮ ಬಾಳು. ಶೀಲವತಿ, ತಾಳ್ಮೆ ತಂದು. ಹಿರಿಯವಳಾದ ನೀನೇ ಈ ರೀತಿ ಕಣ್ಣೀರು ಹಾಕುತ್ತಾ ಕುಳಿತರೆ ಆ ದೇವರು ಯಾವುದನ್ನು ನೀಡಿದರೂ ಸ್ವೀಕರಿಸುವ ಮನೋಧೈರ್ಯವಿರಬೇಕು. ಅದು ಆಗಲ್ಲ ಮಾವ. ಸಾವಿನ ವಿಚಾರ ಮೊದಲೇ ತಿಳಿದಂತೆ ಪುಣ್ಯಾತ್ಮರಾಗಿ ಸಾಯುವುದಕ್ಕಿಂತ ಮುಂಚಿತವಾಗಿ ಎಲ್ಲ ಜವಾಬ್ದಾರಿಯನ್ನು ವಹಿಸಿ ಈ ರೀತಿ ಪ್ರಾಣ ಬಿಟ್ಟ ನಮ್ಮ ತಂದೆನ ಹೀಗೆ ಬರಲಿ ಮಾವ. ಈ ಸಾವನ್ನ ಹೇಗೆ ಸಹಿಸ್ಲಿ ಅಪ್ಪಾಜಿ? ಸೋಮು, ಏನಾಯಿತು ಸೋಮು? ಬನ್ನಿ ಶ್ರೀಮಂತರೇ, ಬನ್ನಿ. ನನ್ನ ಮಾವನ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ತಾವು ಬಂದಿರಾ? ಅಯ್ಯೋ ಪಾಪ, ನಿಮಗೆಲ್ಲ ಈ ರೀತಿ ಮೋಸ ಮಾಡಬಾರದಿತ್ತು ಆ ದೇವರು. ನಿಮ್ಮ ಮಾವನ ಮೈಯಲ್ಲಿ ಹುಷಾರಲ್ಲ ಎಂಬುದನ್ನು ನನಗೆ ನೀನು ಮೊನ್ನೆ ಹೇಳಿದಾಗಲೇ ಗೊತ್ತಾಗಿತ್ತು. ಅವನನ್ನು ಕಂಡು ಮಾತನಾಡಿಸಿಕೊಂಡು ಹೋದಾಯಿತು ಎಂದು ಬಂದರೆ ಹೀಗಾಗಬೇಕೆ? ಹಿರಿಯವರಾದ ನೀನೇ ಹೀಗೆ ದುಃಖಿಸುತ್ತಾ ಕುಳಿತರೆ ಹೇಗೋ ಅವರಿಗೆಲ್ಲ ಸಮಾಧಾನ ಹೇಳುವುದು. ಹೇಗೆ ಸಮಾಧಾನ ಹೇಳಲಿ ಶ್ರೀಮಂತರೇ? ಏನೆಂದು ಸಮಾಧಾನ ಹೇಳಲಿ? ನಮಗೆಲ್ಲ ಹಿರಿಯವರಾಗಿ ನಮ್ಮನ್ನೆಲ್ಲ ಸಾಕಿ ಸಲವಿದ ಮಾವನೇ ಹೋದ ಮೇಲೆ ನಮಗ್ಯಾರು ಆಶ್ರಯದಾತರು ಈ ಜಗದಲ್ಲಿ? ಏಕೆ ಸೋಮು, ನಿಮ್ಮನ್ನೆಲ್ಲ ನಾನು ಕೈ ಬಿಡುವನೆಂದು ಭಾವಿಸಿರುವೆ? ಸಾಧ್ಯವಿಲ್ಲ ಸೋಮು. ನಿಮ್ಮ ಮಾವ ನನ್ನ ಮನೆತನಕ್ಕಾಗಿ ತನ್ನ ಜೀವನವನ್ನೇ ಸವಿಸಿದ್ದಾನೆ. ಅಂತ ಶ್ರಮಜೀವಿ ಅಂತ್ಯ ಸಂಸ್ಕಾರಕ್ಕೆ ನಾನು ಕೊಡುತ್ತಿರುವ ಶ್ರೀಮಂತರೇ, ತಾವು ನನಗೆ ಇಷ್ಟೊಂದು ಹಣವನ್ನೇಕೆ ಕೊಡುತ್ತೀರಿ ಎನ್ನುವಿಯಾ? ನೋಡು ಸೋಮು, ನಿನ್ನ ಮಾವ ನನ್ನ ಮನೆತನಕ್ಕಾಗಿ ತನ್ನ ಜೀವನವನ್ನೇ ಸವಿಸಿದ್ದಾನೆ. ಅಂತ ಶ್ರಮಜೀವಿ ಅಂತ್ಯ ಸಂಸ್ಕಾರಕ್ಕೆ ಕೊಡುತ್ತಿರುವ ಅಲ್ಪ ಕಾಣಿಕೆ ಇದು. ಇದನ್ನು ಸ್ವೀಕರಿಸಿ ನನ್ನ ಆಸೆಯನ್ನು ಪೂರ್ಣಗೊಳಿಸು ಸೋಮು. ಆಗಲಿ ಶ್ರೀಮಂತರೇ. ತೆಗೆದುಕೋ ಸೋಮು. ಶ್ರೀಮಂತರೇ, ಶ್ರೀಮಂತರೇ, ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯಲಾರುವೆ. ಇದನ್ನೇನು ಮಾಡುತ್ತೀರಿ ರಾಜೇಂದ್ರ? ನಮ್ಮ ಸೇವೆ ಮಾಡುತ್ತಾ ಬಂದವರಿಗೆ ಸಂಕಟ ಬಂದು ಒದಗಿದಾಗ ನಾವು ಸಹಾಯ ಮಾಡದೆ ಮತ್ತಿನ್ಯಾರು ಸಹಾಯ ಮಾಡಬೇಕು? ಹಾ ಸೋಮು, ನೀನು 4 ಜನರನ್ನು ಕರೆತಂದು ನಿನ್ನ ಮಾವನ ಅಂತಿಮ ವ್ಯವಸ್ಥೆಯ ಶವದ ಯಾತ್ರೆಯನ್ನು ಮಾಡು. ನಾನು ಮನೆಗೆ ಹೋಗಿ ಚಂದ್ರನನ್ನು ಕರೆದುಕೊಂಡು ಬರುತ್ತೇನೆ. ಆಗಲಿ ಶ್ರೀಮಂತರೇ. ಹಾಗೆ ನೀನು ಕೆಲಸಕ್ಕೆ ಬರುವುದು ಬೇಡ. ಶ್ರೀಮಂತರೇ, ನಾನು ಮಿಲ್ಲಿನ ಕೆಲಸಕ್ಕೆ ಬರದೆ ಹೋದರೆ ಮಿಲ್ಲಿನಲ್ಲಿ... ನೋಡು ಸೋಮು, ನಿನಗೆ ಅದರ ಚಿಂತೆ ಬೇಡ. ನಾನು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡುತ್ತೇನೆ. ಆಗಲಿ ಶ್ರೀಮಂತರೇ. ಹಾ, ನಾನಿನ್ನು ಬರಲೇ. ಎರಡು ಜೀವನ ಅದನ್ನು
ರಾಗಗಳ